ನೆನ್ನೆ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ನಾನು ರಾಜಕೀಯವಾಗಿ ಕೊನೆಗಾಲದಲ್ಲಿದ್ದೇನೆ, ರಾಜಕೀಯವಾಗಿ ಅತ್ಯುನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದರೆ ಜನರ ಪ್ರೀತಿಯನ್ನು ಗಳಿಸಬೇಕು, ಜನರ ಪ್ರೀತಿಯನ್ನು ಗಳಿಸದೆ ಹೋದರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಜೊತೆಗೆ ರಾಜಕೀಯ ಕೊನೆಗಾಲ ಅಂತ ಹೇಳಿ ಉಲ್ಲೇಖ ಮಾಡಿದರು. ರಾಜಕೀಯ ಕೊನೆಗಾಲ ಅಂತ ಹೇಳಿದ್ದ ಕಾರಣಕ್ಕಾಗಿ ಇದೀಗ ಮುಖ್ಯಮಂತ್ರಿಯ ಅವಧಿಯೇ ಕೊನೆಯಾಗ್ತಾ ಇದೆಯಾ ಎನ್ನುವ ಅನೇಕ ಲೆಕ್ಕಾಚಾರಗಳು, ಊಹೆಗಳು, ವಿಶ್ಲೇಷಣೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗಾಗ ಓಡಾಡ್ತಾ ಇದ್ದಾವೆ. ಈಗಂತೂ ಜಾಸ್ತಿ ಆಗಿದೆ, ಅದು ಇವರ ಹೇಳಿಕೆಯಿಂದಾಗಿ. DCM DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಇಬ್ಬರ ಮಧ್ಯೆ ಒಂದು ಅಧಿಕಾರದ ಹಂಚಿಕೆ ಒಪ್ಪಂದ ನಡೆದಿದೆ ಅಂಥೇಳಿ ಅನೇಕರು ಹೇಳ್ತಾ ಇದ್ರು. 2.5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ, ಇನ್ನುಳಿದ 2.5 ವರ್ಷ DK ಶಿವಕುಮಾರ್ ಇರ್ತಾರೆ ಅಂತ ಹೇಳಿ. ಆದರೆ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಮಾಹಿತಿಯನ್ನು ಕೂಡ ಹೇಳಿರಲಿಲ್ಲ, ಅದನ್ನು ಒಪ್ಕೊಂಡಿರಲಿಲ್ಲ. ರಾಜ್ಯದ ಅನೇಕ ನಾಯಕರು ಕೂಡ ಸಚಿವರುಗಳು ಆದಿಯಾಗಿ ಒಪ್ಕೊಂಡಿರಲಿಲ್ಲ. ಅಧಿಕಾರ ಹಂಚಿಕೆಯ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ, ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅದು ಹೈಕಮಾಂಡ್, ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವೆ ನಡೆದಿರುವಂಥ ಮಾತುಕತೆಗಳು ಅಂತ ಹೇಳ್ತಾ ಇದ್ರು. ಆದರೆ ಇದೀಗ ಸಿದ್ದರಾಮಯ್ಯ ಅವರ ಮಾತಿನ ಆಧಾರದಲ್ಲಿ ವಿಶ್ಲೇಷಣೆಗಳನ್ನು ನೋಡ್ತಾ ಇದ್ದರೆ ಅವರ ಮುಖ್ಯಮಂತ್ರಿ ಅವಧಿ ಕೊನೆಯಾಗ್ತಾ ಬರ್ತಾ ಇದೆಯಾ ಎನ್ನುವ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಳಿದರು, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀನಲ್ಲ, ಕೇವಲ 2 ಬಾರಿಗೆಲ್ಲ 3ನೇ ಬಾರಿಗೂ ಕೂಡ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ದಿರಿಸಿನಲ್ಲಿ, ಆ ಮಾತಿನ ದಾಟಿಯಲ್ಲಿ ಅವರು ಹೇಳಿದರು. ಜೊತೆಗೆ ನೋಡಿ, ಈ ಹಿಂದಿನ ಲೆಕ್ಕಾಚಾರ ತೆಗೆದುಕೊಂಡ್ರೆ ನಿಜಲಿಂಗಪ್ಪ ಅವರು ಅತ್ಯಧಿಕ ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದರು. ಆ ನಂತರದಲ್ಲಿ ಅತ್ಯಧಿಕ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಅಂತ ಹೇಳಿದ್ರೆ ಅದು ದೇವರಾಜ ಅರಸು. ಇಬ್ಬರ ದಾಖಲೆಗಳನ್ನೇ ಮುರಿದು, ಬಹಳ ದೊಡ್ಡ ದಾಖಲೆ ಇದು, ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳಿದರೆ ಅವರಿಬ್ಬರ ಹೆಸರು ಬರುತ್ತೆ. ಇದೀಗ ಸಿದ್ದರಾಮಯ್ಯ ಆ 2 ದಾಖಲೆಗಳನ್ನು ಮುರಿದು ಮುಂದಕ್ಕೆ ಸಾಗ್ತಾ ಇದ್ದಾರೆ ಅನ್ನುವ ಈ ಹೊತ್ತಿನಲ್ಲಿ ಇದೀಗ ಅಧಿಕಾರ ಬಿಟ್ಟು ಕೆಳಗಿಳಿತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. DK ಶಿವಕುಮಾರ್ಗೆ ಈಗ ಯೋಗ ಒಲಿದು ಬಂದಿದೆ, ಮುಖ್ಯಮಂತ್ರಿ ಆಗುವಂಥ ಯೋಗ ಒಲಿದು ಬಂದಿದೆ ಅಂಥೇಳಿ ಅನೇಕರು ಹೇಳ್ತಾ ಇದ್ರು. ಆದರೆ ಇದೆಲ್ಲವೂ ಕೂಡ ಸತ್ಯನಾ ಸುಳ್ಳ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳ ಕೇವಲ ಒಂದು ಮಾತಿನಿಂದ ಈ ಎಲ್ಲ ಲೆಕ್ಕಾಚಾರಗಳು, ಈ ಎಲ್ಲ ಊಹಾಪೋಹಗಳು ಶುರುವಾಗಿದ್ದಾವೆ. ಅವರು ರಾಜಕೀಯ ಕೊನೆಗಾಲದಲ್ಲಿದ್ದೇನೆ ಅನ್ನೋದನ್ನು ಬೇರೆ ರೀತಿಯೂ ಅರ್ಥೈಸ್ಬೋದು. ಯಾಕಂತ ಹೇಳಿದ್ರೆ, ನಾನು ಚುನಾವಣಾ ರಾಜಕೀಯದಿಂದ ದೂರ ಇರ್ತೀನಿ ಅನ್ನುವ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ. ಮುಂದಿನ ಬಾರಿ ಚುನಾವಣೆಗೆ ನಾನು ಸ್ಪರ್ಧಿಸೋದಿಲ್ಲ, ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ಹೊಂದ್ತೇನೆ ಅಂತ ಹೇಳಿದರು. ಅದೇ ರೀತಿ ಯಾಕಾಗಿರಬಾರ್ದು ಅಂತ ಹೇಳಿ ಅನೇಕರು ಕೂಡ ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ ಕೊನೆಗಾಲ ಅಂತ ಹೇಳಿದ್ರೆ ಚುನಾವಣಾ ರಾಜಕೀಯದ ಕೊನೆಗಾಲವೂ ಕೂಡ ಆಗಿರ್ಬೋದು. ಅದು ಹಂಗಂತ ಹೇಳಿ ಮುಖ್ಯಮಂತ್ರಿಯ ಹುದ್ದೆಯಿಂದ ಕೆಳಗಿಳಿತೀನಿ ಅಂತ ಅವರು ಸೂಚ್ಯವಾಗಿ ಹೇಳಿಲ್ಲ ಅಂತ ಕೂಡ ಅನೇಕ ಜನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ CM ಕುರ್ಚಿಯ ಗಾದಿಯ ಮೇಲೆ ಅನೇಕ ದಿನಗಳಿಂದ DCM DK ಶಿವಕುಮಾರ್ ಕಣ್ಣಿಟ್ಟಿದ್ರು. ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು. ಅಂಥ ಕಾಲ ಸನ್ನಿಹಿತವಾಯ್ತಾ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಯಾವಾಗಲೂ ಮುಖ್ಯಮಂತ್ರಿಗಳ ಚೇರನ್ನು ಕ್ಲೇಮ್ ಮಾಡ್ಕೊಳ್ತಾ ಇರ್ತಾರೆ DCM DK ಶಿವಕುಮಾರ್. ಹೀಗಾಗಿ ಒಂದು ಕಡೆ ನೋಡಿ, ಅಂಥ ಯಾವುದೇ ಒಪ್ಪಂದ ಆಗಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಹೇಳಿದರು, ಪರಮೇಶ್ವರ್ ಹೇಳಿದರು, ಅನೇಕರು ಕೂಡ ಹೇಳ್ತಾ ಇದ್ರು. ಆದರೆ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಅಂತ ಹೇಳಿದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆಹಾರ ಸಚಿವ KH ಮುನಿಯಪ್ಪ. ಹೌದು, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಹೇಳಿದರು. ಈ ಎಲ್ಲ ಹೇಳಿಕೆಗಳ ಮಧ್ಯೆ CM ಮಾತು ಇದೀಗ ಮುನ್ನೆಲೆಗೆ ಬಂದಿದೆ. ಆಯಿತು, ಹಾಗಾದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ್ರೆ ಅನಾಯಾಸವಾಗಿ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ಬಂದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಾದಿಗೆ ಏರ್ತಾರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅನೇಕ ರೀತಿಯ ಅಡಚಣೆಗಳಿದ್ದಾವೆ, ಅನೇಕ ರೀತಿಯ ಹೋರಾಟ ಇದೆ. ದಲಿತ ಮುಖ್ಯಮಂತ್ರಿಯ ಕೂಗು ಮತ್ತೊಮ್ಮೆ ಪ್ರಬಲವಾಗಿ ಮುನ್ನೆಲೆಗೆ ಬರುತ್ತೆ, ತೀವ್ರ ದೊಡ್ಡ ಮಟ್ಟದಲ್ಲಿ. ಯಾಕೆಂದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಈವರೆಗೂ ಕೂಡ ಯಾವೊಬ್ಬ ದಲಿತ ಮುಖ್ಯಮಂತ್ರಿಯಾಗಿ ಆ ಪಟ್ಟವನ್ನು ಅಲಂಕರಿಸಿಲ್ಲ. ಸೊ ಹೀಗಾಗಿ ದಲಿತ ವೋಟ್ ಬ್ಯಾಂಕನ್ನು ಯಾವಾಗಲೂ ಕೂಡ ಗಟ್ಟಿಯಾಗಿ ಇಟ್ಟುಕೊಂಡಿರುವಂಥ ಕಾಂಗ್ರೆಸ್ ಈ ಅವಕಾಶವನ್ನು ದಲಿತರಿಗೆ ಮುಖ್ಯಮಂತ್ರಿಯಾಗಿ ಮಾಡಬೇಕೆನ್ನುವ ಅವಕಾಶವನ್ನು ಸುಲಭವಾಗಿ ಬಿಟ್ಟುಕೊಟ್ಟು DK ಶಿವಕುಮಾರ್ ಅವರಿಗೆ ಸುಲಭವಾಗಿ ಮುಖ್ಯಮಂತ್ರಿಯ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೋಗುತ್ತಾ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಊಹಾಪೋಹ. ಇದನ್ನು ಹೈಕಮಾಂಡ್ ಸ್ಪಷ್ಟಪಡಿಸಬೇಕಾಗಿದೆ. ಅದರ ಜೊತೆಗೆ
ಇನ್ನೂ 2.5 ವರ್ಷ ಆಗಬೇಕಲ್ವಾ? 2.5 ವರ್ಷ ಹತ್ತತ್ರಕ್ಕೆ ಬಂದಾಗ ಆ ರೀತಿಯ ಸುಳಿವುಗಳು, ಚಲನವಲನಗಳು, ಹೇಳಿಕೆಗಳು, ರಾಜಕೀಯ ಬದಲಾವಣೆಗಳು, ಬೆಳವಣಿಗೆಗಳು ಅನೇಕ ರೀತಿ ಅದನ್ನು ಸಾಕ್ಷೀಕರಿಸ್ತಾ ಹೋಗುತ್ತೆ. ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡ್ತಾ ಹೇಳಿರುವಂಥ ಹೇಳಿಕೆ ನೀವು ಕೂಡ ಒಮ್ಮೆ ನೋಡ್ಕೊಂಬಿಡಿ. ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ, ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ, ನಾನು ಈಗ